ಮಜ್ಜಿಗೆ ಮಾಡಲು ಹೊಸ ವಿಧಾನ ಕಂಡುಹಿಡಿದ ಗಾಂಗೋಡ ಗ್ರಾಮದ ರೈತರಾದ ಸುಬ್ರಾಯ ಹೆಗಡೆ. ಜೋಯಿಡಾ ತಾಲೂಕಿನ ಗಾಂಗೋಡ ಗ್ರಾಮ ಪಂಚಾಯತ ವ್ಯಾಪ್ತಿಯ ಇಲ್ಲಿನ ಗ್ರಾಮ ಪಂಚಾಯತನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ರೈತರಾದ ಸುಬ್ರಾಯ ಹೆಗಡೆಯವರು ತಮ್ಮ ಮನೆಯಲ್ಲಿನ ಆಕಳು, ಎಮ್ಮೆಗಳ ಹಾಲಿನಿಂದ ತಯಾರಿಸಿದ ಮೊಸರಿನಿಂದ ಮಜ್ಜಿಗೆ ಮಾಡಲು ಹೊಸ ವಿಧಾನವನ್ನು ಕಂಡುಕೊಂಡಿದ್ದಾರೆ. ಹಿಂದೆ ಕಡಗೋಲಿನಿಂದ ಮಜ್ಜಿಗೆ ಕಡೆಯುತ್ತಿದ್ದರು. ಈಗ ಆ ವ್ಯವಸ್ಥೆ ಇಲ್ಲದೆ ಆಧುನಿಕ ಯಂತ್ರದ ಮೂಲಕ ಮಜ್ಜಿಗೆ ಮಾಡುತ್ತಾರೆ. ಆದರೆ ಇವಕ್ಕೆಲ್ಲ ವಿದ್ಯುತ್ ಬೇಕು. ಮಳೆಗಾಲದಲ್ಲಿ ಪದೇ ಪದೇ ವಿದ್ಯುತ್ ವ್ಯತ್ಯಯವಾಗುವುದರಿಂದ ಕೆಲಸ ಆಗದೇ ಇದ್ದಾಗ ಹೊಸ ವಿಧಾನವನ್ನು ಕಂಡುಕೊಂಡಿದ್ದಾರೆ. ರೈತರು ತೋಟದಲ್ಲಿ ಕಳೆ ತೆಗೆಯಲು ಬಳಸುವ ಯಂತ್ರದ ಕೊನೆಯಲ್ಲಿ ಕಳೆ ಕತ್ತರಿಸುವ ಭಾಗವನ್ನು ತೆಗೆದು ಅಲ್ಲಿ ಮಜ್ಜಿಗೆ ಕಡೆಯುವ ಕಡಗೋಲನ್ನು ಕೂಡಿಸಿದ್ದಾರೆ. ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದ ಮೇಲೆ ಅದರಿಂದ ಮಜ್ಜಿಗೆ ಕಡೆಯುತ್ತಿದ್ದಾರೆ. ಈ ಯಂತ್ರ ಪೆಟ್ರೋಲಿನಿಂದ ನಡೆಯುತ್ತಿರುವ ಕಾರಣ ವಿದ್ಯುತ್ ಇಲ್ಲವಾದಾಗೆಲ್ಲ ಸುಲಭವಾಗಿ ಶೀಘ್ರ ಮಜ್ಜಿಗೆ ಕಡೆಯಲು ಸಾಧ್ಯವಾಗುತ್ತದೆ. ಏನು ಮಾಡೋಣ, ಮಳೆಗಾಲದಲ್ಲಿ ತಿಂಗಳುಗಳ ಕಾಲ ವಿದ್ಯುತ್ ಸರಿಯಾಗಿ ಇರುವುದಿಲ್ಲದ ಕಾರಣ ಮನೆಯಲ್ಲಿ ಮಹಿಳೆಯರಿಂದ ಎಲ್ಲಾ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ಈ ಹೊಸ ವಿಧಾನದಿಂದ ಮೊಸರಿನಿಂದ ಮಜ್ಜಿಗೆ ಮಾಡಿ ಕೊಡುತ್ತಿದ್ದೇನೆ. ಬೇಗ ಕೆಲಸವಾಗುತ್ತದೆ. ಅದಕ್ಕೆ ರೇಸ್ ನೋಡಿ ಕೊಡಬೇಕಾಗುತ್ತದೆ. ರೇಸ್ ಜಾಸ್ತಿ ಆದರೆ ಮಜ್ಜಿಗೆ ಹೊರಚೆಲ್ಲುವ ಸಾಧ್ಯತೆ